ಅಬ್ಬರಿಸ್ತಿರೋ ಮಹಾಮಳೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಉತ್ತರ ಕರ್ನಾಟಕದಿಂದ ಕೋಲಾರದವರೆಗೂ ಬೆಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮಳೆ ಸೃಷ್ಟಿ ಮಾಡಿರೋ ಮಹಾ ಅವಾಂತರದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಈಗ ನಾವು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಒಂದು ದೃಶ್ಯಗಳಲ್ಲಿ ನಾವು ಕಾಣ್ತಾ ಇರಬಹುದು. ಸದ್ಯ ಇದೇನು ಪ್ರಸ್ತುತ ಒಂದು ಕೆರೆ ಅಂತ ಕಾಣ್ತಾ ಇದೆಯಲ್ಲ, ಇದು ಕೆರೆ ಮಾತ್ರ ಅಲ್ಲ, ಸದ್ಯ ಮಟ್ಟಿಗೆ ಇದು ಒಂದು ರಾಗಿ ಬೆಳೆಯನ್ನ ಹಾಕಿದ್ದಾರೆ ರೈತ ತಿಮ್ಮಪ್ಪ ಅನ್ನೋರು. ಕರುನಾಡಲ್ಲಿ ಮುಂಗಾರು ಮಳೆಯಿಂದ ಶುರುವಾದ ಮಳೆಯಬ್ಬರ ಇನ್ನೂ ನಿಂತಿಲ್ಲ. ಊರೂರುಗಳೇ ಮೇಲಿಂದ ಮೇಲೆ ಮುಳುಗಿ ಹೋದ್ರೂ ವರುಣದೇವ ಮಾತ್ರ ತಣ್ಣಗಾಗ್ತಿಲ್ಲ. ಬರೋಬ್ಬರಿ 6 ತಿಂಗಳು ಆಗ್ತಾ ಬಂತು. ನೆರೆ ತಗ್ತಿದೆ ಅನ್ನೋ ಹೊತ್ತಲ್ಲೇ ಮತ್ತೆ ನೆರೆ ನುಗ್ಗಿ ಬರ್ತಿದೆ. ಕೋಲಾರದಿಂದ ಕಲಬುರಗಿವರೆಗೆ ಮಹಾಮಳೆ ರೌದ್ರ ರೂಪ ತಾಳಿದೆ. ಸೊಂಪಾಗಿ ಬೆಳೆದಿದ್ದ ಬೆಳೆಗಳೆಲ್ಲ ಸರ್ವನಾಶವಾಗಿದ್ದು ರಸ್ತೆಗಳೆಲ್ಲ ಕಣ್ಮರೆಯಾಗಿವೆ. ಮಳೆ ಬಂದ್ರೆ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಆದ್ರೆ ಈ ಬಾರಿ ಕಣ್ಣೀರಿಡುವಂತಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ವರುಣನ ಆರ್ಭಟಕ್ಕೆ ಕಾಡಂಗೇರ ಗ್ರಾಮದ 40ಕ್ಕೂ ಹೆಚ್ಚು ಮನೆಗಳು ನೀರಲ್ಲಿ ಮುಳುಗಿ ಹೋಗಿವೆ. ಮೊಣಕಾಲೆತ್ತರಕ್ಕೆ ನಿಂತ ನೀರಲ್ಲಿ ಶಾಲೆಗೆ ಹೋಗುವುದಕ್ಕಾಗದೆ ಮಕ್ಕಳು ಪರದಾಡುತ್ತಿದ್ದಾರೆ. ಕಲಬುರಗಿಯಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಜೋರು ಮಳೆ ಹೊಡೆತಕ್ಕೆ ಅಫಜಲ್ಪುರ ತಾಲೂಕಿನ ಬೋರಿಹಳ್ಳ ಹುಚ್ಚೆದ್ದು ಹರಿಯುತ್ತಿದೆ. ಇದರ ಪರಿಣಾಮ ಜೇವರ್ಗಿ ಗ್ರಾಮಕ್ಕೆ ಹಳ್ಳದ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಜಲಾವೃತವಾಗಿದ್ದು ಜಮೀನುಗಳಿಗೂ ಮಳೆ ನೀರು ನುಗ್ಗಿದೆ. ನಿರಂತರ ಮಳೆಗೆ ರಾಯಚೂರು ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ಭಾರಿ ಮಳೆಗೆ ನಡುಗದ್ದೆ ಗ್ರಾಮ ಸಣ್ಣ ದ್ವೀಪದಂತಾಗಿದೆ. ಹಂಚಿನಾಳ ಗ್ರಾಮದಲ್ಲೂ ಜಮೀನುಗಳಿಗೆ ನೀರು ನುಗ್ಗಿದ್ರಿಂದ ಸೂರ್ಯಕಾಂತಿ, ತೊಗರಿ ಸೇರಿದಂತೆ ಹಲವು ಬೆಳೆ ಸರ್ವನಾಶವಾಗಿವೆ. ಒಂದು ಕಡೆ ಮಹಾಮಳೆಗೆ ಹಳ್ಳಕೊಳ್ಳಗಳು ಹುಚ್ಚೆದ್ದು ಹರಿಯುತ್ತಿದ್ರೆ ಮತ್ತೊಂದು ಕಡೆ ಅನಾಹುತಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಆದ್ರೂ ಕೂಡ ಜನರ ಹುಚ್ಚಾಟ ಮಾತ್ರ ನಿಂತಿಲ್ಲ. ಬೀದರ್ ತಾಲೂಕಿನ ಬರೂರು ಸೇತುವೆ ಮೇಲೆ 62 ವರ್ಷದ ವೃದ್ಧ ಪ್ರಭಾಕರ್ ರೆಡ್ಡಿ ಹುಚ್ಚಾಟ ಆಡೋದಕ್ಕೋಗಿ ನೀರು ಪಾಲಾಗಿದ್ದಾನೆ. ಸೇತುವೆ ಮೇಲೆ ನೀರು ಹರಿಯುತ್ತಿದ್ರೂ ಸೇತುವೆ ದಾಟ್ತೀನಿ ಅಂತ ಹೋದವ ನೀರಲ್ಲಿ ಕೊಚ್ಚಿ ಹೋಗಿದ್ದಾನೆ. ಈ ಬಾರಿ ಸುರಿಯುತ್ತಿರೋದು ಅಕ್ಷರಶಃ ರಣಮಳೆ. ಕೊಪ್ಪಳದ ಕುರುಬನಾಳದ ರವಿ ಎಂಬ ವಿದ್ಯಾರ್ಥಿ ಸೈಕಲ್ನಲ್ಲಿ ಹೋಗುವಾಗ ಉಕ್ಕಿ ಹರಿಯುತ್ತಿದ್ದ ಹಳ್ಳದಲ್ಲಿ ಸಿಲುಕಿ ಒದ್ದಾಡಿದ್ದಾನೆ. ಇನ್ನೇನು ಪ್ರವಾಹದಲ್ಲಿ ಕೊಚ್ಚಿ ಹೋದ ಎನ್ನುವಂತಾಗಿದ್ದವನನ್ನ ಸ್ಥಳೀಯರೇ ರಕ್ಷಣೆ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲೂ ಮಳೆ ಅಬ್ಬರ ಹೇಳತೀರದಂತಾಗಿದೆ. ಮಹಾಮಳೆಯ ಆರ್ಭಟಕ್ಕೆ ಗದಗದ ಗ್ರೇನ್ ಮಾರುಕಟ್ಟೆ ಕೆರೆಯಂತಾಗಿದೆ. ಮಾರುಕಟ್ಟೆಯೆಲ್ಲ ಜಲಮಯವಾಗಿದ್ದು ವ್ಯಾಪಾರಿಗಳು ಪರದಾಡಿದ್ದಾರೆ. ರಾಮನಗರದ ಚನ್ನಪಟ್ಟಣದಲ್ಲಿಯೂ ಮಳೆ ಅಬ್ಬರ ಜೋರಾಗಿದೆ. ಎಡೆಬಿಡದೆ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಬಾರಿ ಇಡೀ ಕರ್ನಾಟಕದಲ್ಲೇ ಮಳೆಯಾಗಿದೆ. ಹೀಗಾಗಿ ಎಲ್ಲಾ ಕಡೆ ಕೆರೆಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿವೆ. ಕೋಲಾರದ ಮುದುವಾಡಿ ಕೆರೆ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಇದು ಗ್ರಾಮಸ್ಥರ ಖುಷಿಗೆ ಪಾರವೇ ಇಲ್ಲದಂತಾಗಿದ್ದು ಕೆರೆಗೆ ಪೂಜೆ ಮಾಡಿ ಬಾಗಿನ ಅರ್ಪಿಸಿದ್ದಾರೆ. ಇನ್ನು ರಸ್ತೆ ಅಗಲೀಕರಣಕ್ಕಾಗಿ ಮೋರಿ ಸೇತುವೆ ಕಾಮಗಾರಿ ನಡೆಸುತ್ತಿದ್ದ ವೇಳೆ ದೊಡ್ಡ ಅನಾಹುತವೊಂದು ತಪ್ಪಿದೆ. ರಸ್ತೆ ಕುಸಿದ ಪರಿಣಾಮ ಮಿನಿ ಟ್ರಕ್ ಹಾಗೂ ಟೆಂಪೋ ಸಿಲುಕಿ ಪರದಾಡಿದೆ. ಮಳೆ ಹೊಡೆತಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಡಿಸಿ ಕಚೇರಿಗೆ ಹೋಗುವ ಮಾರ್ಗದಲ್ಲಿರುವ ಮಹಿಳಾ ಕಾಲೇಜು ಆವರಣ ಕೆರೆಯಂತಾಗಿದೆ. ಇನ್ನು ಕೆರೆ ಕೋಡಿಬಿದ್ದ ನೀರಲ್ಲಿ ಜನ ಮೀನಿನ ಬೇಟೆಯಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಮಂಚನ್ಬೆಲೆ ರಸ್ತೆ, ವಾಪಸಂದ್ರ ರಸ್ತೆ ಸೇರಿದಂತೆ ಹಲವು ರಸ್ತೆಗಳು ಜಲಾವೃತವಾಗಿವೆ. ರಾತ್ರಿಯಿಡೀ ಸುರಿದ ಮಳೆಯಿಂದಾಗಿ ರಸ್ತೆ ಮಾರ್ಗವೆಲ್ಲ ಬಂದಾಗಿದ್ದು ಗೂಡ್ಸ್ ಚಾಲಕನೊಬ್ಬ ಪರದಾಡಿದ್ದಾನೆ. ಮಹಾಮಳೆ ಹೊಡೆತಕ್ಕೆ ಚಿಕ್ಕಬಳ್ಳಾಪುರದ ವಾಪಸಂದ್ರ ಬಳಿ 16 ಎಕರೆಯಲ್ಲಿ ಬೆಳೆದಿದ್ದ ದ್ರಾಕ್ಷಿ, ಗುಲಾಬಿ, ರಾಗಿ, ಚೆಂಡು ಹೂವು ಸೇರಿದಂತೆ ಹಲವು ಬೆಳೆ ಮುಳುಗಿ ಹೋಗಿವೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದ್ದ ಬೆಳೆ ಹಾನಿ ಕಂಡು ರೈತರು ಕಂಗಾಲಾಗಿದ್ದಾರೆ. ಈಗ ನಾವು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಒಂದು ದೃಶ್ಯಗಳಲ್ಲಿ ನಾವು ಕಾಣ್ತಾ ಇರಬಹುದು. ಸದ್ಯ ಇದೇನು ಪ್ರಸ್ತುತ ಒಂದು ಕೆರೆ ಅಂತ ಕಾಣ್ತಾ ಇದೆಯಲ್ಲ, ಇದು ಕೆರೆ ಮಾತ್ರ ಅಲ್ಲ, ಸದ್ಯ ಮಟ್ಟಿಗೆ ಇದು ಒಂದು ರಾಗಿ ಬೆಳೆಯನ್ನ ಹಾಕಿದ್ದಾರೆ ರೈತ ತಿಮ್ಮಪ್ಪ ಅನ್ನೋರು. ಜೊತೆಗೆ ಪಕ್ಕದಲ್ಲಿಯೇ ಒಂದು ದೃಶ್ಯವನ್ನ ನಾವು ಕಾಣ್ತಾ ಇದೀವಿ, ದ್ರಾಕ್ಷಿ ತೋಟ. ಸದ್ಯ ಈಗ ದ್ರಾಕ್ಷಿ ಸಂಪೂರ್ಣವಾಗಿ ಒಂದು 2 ಎಕರೆಗೆ ಏನು ದ್ರಾಕ್ಷಿಯನ್ನ ಈ ಒಂದು ಹಾಕಿರ್ತಾರೋ ಕಿರಣ್ ಎಂಬುವರು ರೈತರು ಈಗ ನೀರು ಪಾಲಾಗಿರುವ ಹಿನ್ನೆಲೆ ತಮ್ಮ ಕಣ್ಣೀರಿನಲ್ಲಿ ಕಾಲ ಕಳೆಯುವಂತಾಗಿರುವಂತದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕಳೆದ 2-3 ದಿನದಿಂದ ಭಾರೀ ಮಳೆಯಾಗ್ತಿದೆ. ಸಂಜೆಯಾದ್ರೆ ಸಾಕು ಮಳೆರಾಯನ ಅಬ್ಬರ ಶುರುವಾಗುತ್ತೆ. ಹೀಗಾಗಿ ಬೆಂಗಳೂರು ಮಂದಿ ಸಹ ಕಂಗಾಲಾಗಿದ್ದು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಒಟ್ನಲ್ಲಿ ಕಳೆದ 6 ತಿಂಗಳಿಂದ ಸುರಿಯುತ್ತಿರೋ ಮಳೆ ಊರೂರನ್ನೇ ಮುಳುಗೇಳಿಸ್ತಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಪಿಯುಸಿ ಮುಗಿಸಿದ್ದ ಹೆಣ್ಮಗಳು ಎಂಜಿನಿಯರಿಂಗ್ ಮಾಡೋ ಕನಸನ್ನ ಕಂಡಿದ್ಲು. ಇನ್ನೇನು ಕೆಲವೇ ದಿನಗಳಲ್ಲಿ ಕಾಲೇಜಿಗೂ ಹೋಗ್ಬೇಕಿತ್ತು. ಆದ್ರೆ ಅಪ್ಪನ ಮೇಲೆ ಜಿದ್ದು ಬೆಳೆಸ್ಕೊಂಡಿದ್ದವ ಮಗಳನ್ನೇ ಹೊಡೆದು ಕೊಂದಿದ್ದಾನೆ. ಹುಡುಗಿ ತಂದೆ ಮೇಲೆ ಸೇಡು ಹಾಕಿದ್ದ ಸ್ಕೆಚ್. 8 ದಿನದ ಹಿಂದೆ ಮರ್ಡರ್, ಬೆಚ್ಚಿ ಬೀಳಿಸಿದ ಕೊಲೆ ಕೇಸ್. ಈ ಪಾಪಿ ಕಲಿಗಾಲದಲ್ಲಿ ಜನರ ಮನಸ್ಥಿತಿ ಸಂಪೂರ್ಣ ಬದಲಾಗಿದೆ ಬಿಡಿ. ರಕ್ತಕ್ಕೆ ರಕ್ತ, ಕೊಲೆಗೆ ಕೊಲೆ ಅಂತ ಹೊಂಚು ಹಾಕೋರೆ ಜಾಸ್ತಿ ಆಗಿದ್ದಾರೆ. ಎಲ್ಲದಕ್ಕೂ ಮಿಗಿಲಾದ ಕಾನೂನಿದೆ. ಕಾನೂನಿನಲ್ಲಿ ಪರಿಹಾರ ಸಿಗತ್ತೆ ಅನ್ನೋದನ್ನೇ ಮರೆತು ಹೋಗಿದ್ದಾರೆ. ದ್ವೇಷದ ಜಿದ್ದಿಗೆ ಬಿದ್ದವರು ಹೆಣದ ರಾಶಿ ಹಾಕ್ತಿದ್ದಾರೆ. ಈ ಹೆಣ್ಣು ಮಗಳು ಕೂಡ ಇದೇ ದ್ವೇಷದ ಜ್ವಾಲೆಯಲ್ಲಿ ಬೆಂದು ಹೋಗಿದ್ದಾಳೆ ಅನ್ನೋ ಅನುಮಾನ ಎದ್ದಿದೆ. ಈ ಹೆಣ್ಣು ಮಗಳ ಅಪ್ಪನ ಮೇಲೆ ಕೆಂಡ ಕಾರ್ತಿದ್ದವರು ಏನೂ ಅರಿಯದ ಮಗಳನ್ನ ಹೊಡೆದು ಕೊಂದಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ಹೆಣ್ಣು ಮಗಳ ಹೆಸರು ಭಾಗ್ಯಶ್ರೀ ಅಂತ. ಜಸ್ಟ್ 20 ವರ್ಷ, ಇಂಜಿನಿಯರಿಂಗ್ ಮಾಡೋ ಕನಸು ಕಂಡವಳು. ಇನ್ನೇನು ಕಾಲೇಜ್ಗೆ ಜಾಯಿನ್ ಆಗ್ಬೇಕು ಅಂದುಕೊಂಡಿದ್ಲು. ಹೀಗಾಗಿಯೇ ಎಲ್ಲಾ ತಯಾರಿ ಕೂಡ ಮಾಡ್ಕೊಂಡಿದ್ಲು. ಆದ್ರೆ ಹಂತಕರ ರಕ್ತದ ದಾಹಕ್ಕೆ ದುರಂತ ಅಂತ್ಯ ಕಂಡಿದ್ದಾಳೆ. ಸೆಪ್ಟೆಂಬರ್ 11ನೇ ತಾರೀಕು ಭಾಗ್ಯಶ್ರೀ ತನ್ನ ಸಹೋದರಿ ಜೊತೆ ವಾಕಿಂಗ್ಗೆ ಅಂತ ಹೋಗಿದ್ಲು. ಅರ್ಧ ದಾರಿಯಲ್ಲದೆ ಮನೆಗೆ ಕಿರಾಣಿ ಐಟಮ್ಸ್ ತರೋದಿದೆ ಅಂತ ಭಾಗ್ಯಶ್ರೀ ತಂಗಿ ಅಂಗಡಿಗೆ ಹೋಗ್ತಿದ್ದಂತೆ ಭಾಗ್ಯಶ್ರೀ ವಾಕಿಂಗ್ ಮುಂದುವರೆಸಿದ್ಲು. ಕೊನೆಗೆ ಭಾಗ್ಯಶ್ರೀ ತಂಗಿ ಮನೆಗೆ ಬಂದ್ರು. ಭಾಗ್ಯಶ್ರೀ ಮಾತ್ರ ವಾಪಸ್ ಬಂದಿರ್ಲಿಲ್ಲ. ಇಡೀ ದಿನ ಹುಡುಕಾಡಿದ್ದ ಹೆತ್ತವರು ಸಂಜೆ ಹೊತ್ತಿಗೆ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ರು. ಖಾಕಿ ಪಡೆ ಕೂಡ ಮೂಲೆ ಮೂಲೆ ಜಾಲಾಡಿತ್ತು. ಆದ್ರೆ ಭಾಗ್ಯಶ್ರೀ ಮಾತ್ರ ಸಿಕ್ಕಿರ್ಲಿಲ್ಲ. ಇದೀಗ 8 ದಿನದ ನಂತರ ಸಿಮೆಂಟ್ ಕಾರ್ಖಾನೆ ಪಕ್ಕದ ನಾಲೆಯಲ್ಲದೆ ಭಾಗ್ಯಶ್ರೀಯ ಮೃತದೇಹ ಪತ್ತೆಯಾಗಿದೆ. ಇಂಜಿನಿಯರ್ ಸೀಟ್ ಸಿಕ್ಕಿತ್ತು, ಹೋಗೋರಿದ್ದರು. ಅನಿವಾರ್ಯ ಪಕ್ಷ ಯಾರೋ ಆಕೆಯನ್ನು ಹೊಡೆದು ಹಾಕಿದ್ದಾರೆ. 8 ದಿವಸದ ಮ್ಯಾಗ ಗೊತ್ತಾಗಿದೆ. ನಿನ್ನೆ ಸಂಜೆ ನಾವೆಲ್ಲ ಈ ಕಡೆ ತೊಗೊಂಡು ಡೆಡ್ ಬಾಡಿ ಮೊಳಕೇಡದಿಂದ ಗುಲ್ಬರ್ಗ ಶವಗ್ರಹಕ್ಕೆ ತಂದು ಹಾಕಿದ್ದಾರೆ. ಬಟ್ ಇಂಥ ಘಟನೆ ಆಗಬಾರ್ದು. ಅವ್ರ ತಂದೆ ಏನೋ ಹುಡುಗಿ ತಂದೆ ಏನೋ ನಮಗೆ ಜಾಬ್ ತಪ್ಸ್ಯಾನ ಅನ್ನೋಂಥದ್ದು ಒಂದು ಏನೋ ದ್ವೇಷ ಇಟ್ಕೊಂಡು ಇದು ಮಾಡಿದಾರ ಅಂತೇಳಿ ನಮ್ಗೆ ಸಂಶಯ ಇದೆ. ಬಟ್ ಈ ಘಟನೆ ಫಸ್ಟ್ ಘಟನೆ ಅಂತ ನಮ್ಮ ಆರ್ಡರ್ ಆದಂಥ ಘಟನೆ ಫಸ್ಟ್ ಘಟನೆ. ಆದರೂ ನಾವು ಭಾಳ ಅವ್ರ ತಾಯಿ ತಂದೆಗೆ ದುಃಖ ಭರಿಸೋಂಥ ಶಕ್ತಿ ಕೊಡಲಿ ಅಂತೇಳಿ. ಯಾವಾಗ ಭಾಗ್ಯಶ್ರೀ ಘೋರಾತಿಘೋರವಾಗಿ ಸಾವನ್ನಪ್ಪಿದ್ಲು, 10 ಅನುಮಾನಗಳು ಕಾಡೋದಕ್ಕೆ ಶುರುವಾಗಿವೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ಸಿಮೆಂಟ್ ಕಾರ್ಖಾನೆಯೊಂದಿದೆ. ಇದೇ ಕಾರ್ಖಾನೆಯಲ್ಲೇ ಭಾಗ್ಯಶ್ರೀ ತಂದೆ ಕೆಲಸ ಮಾಡ್ತಿರೋದು. ಇವರ ಕೈ ಕೆಳಗೆ ಕೆಲಸ ಮಾಡ್ತಿದ್ದ ವಿನೋದ್ಗೆ ಕೆಲಸ ಖಾಯಂ ಆಗಿರ್ಲಿಲ್ಲ. ಇದಕ್ಕೆ ಭಾಗ್ಯಶ್ರೀ ತಂದೆಯೇ ಕಾರಣವಂತೆ. ಇದೇ ನೋವಲ್ಲಿದ್ದ ವಿನೋದ್ ಕೆಲ ದಿನಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಯಾವಾಗ ಮಗ ಸೂಸೈಡ್ ಮಾಡ್ಕೊಂಡು ವಿನೋದ್ ಹೆತ್ತವರು ಬೆದರಿಕೆ ಹಾಕಿದ್ರಂತೆ. ನನ್ನ ಮಗನ ಸಾವಿಗೆ ನೀನೇ ಕಾರಣ, ನಿಮ್ಮ ಕುಟುಂಬದಲ್ಲಿಯೂ ಒಂದು ಜೀವ ಹೋಗುತ್ತೆ ಅಂತ ಜೀವ ಬೆದರಿಕೆ ಹಾಕಿದ್ರಂತೆ. ಹೀಗಾಗಿ ಇವರೇ ನನ್ನ ಮಗಳನ್ನ ಕೊಂದಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ. ಯಾವಾಗ ಕೇಸ್ ಬಿಟ್ಟು ವಿನೋದ್ ಕುಟುಂಬಸ್ಥರು ಊರು ಬಿಟ್ಟಿದ್ದಾರೆ. ಇದಕ್ಕೆ ಮೇನ್ ಕಾರಣ ಯಾರು ಅಂದರೆ ಮಂಜುನಾಥ್ ಮತ್ತು ಅವರ ತಂದೆ ಶಶಿಧರ್ ಮತ್ತು ಅವರ ಚಿಕ್ಕಪ್ಪ ಮತ್ತು ಅವರ ಮಕ್ಕಳು ಪ್ರಮೋದ್, ಅಶೋಕ್ ಅಂತ 4 ಜನರ ಮೇಲೆ ಅವರು ಮೇಜರ್ ಮಂಜುನಾಥ್ ಅನ್ನವರೇ ನಮ್ಮ ಮಗಳಿಗೆ ಕೊಲೆ ಮಾಡಿದರು. ಅದಕ್ಕೆ ಈ 3 ಜನ ಅದರ ಶಶಿಧರ್, ಪ್ರಮೋದ್, ಅಶೋಕ್ ಅವರೆಲ್ಲ ಕುಮ್ಮಕ್ಕು ನೀಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಎಲ್ಲ ದೂರು ಕೊಟ್ಟಿದ್ದಾರೆ. ಆ ದೂರು ಮೇಲೆ ನಾವು ಮಲ್ಕೆ ಠಾಣೆಯಲ್ಲಿ ಕೊಲೆ ಪ್ರಕರಣ ಆಗಿದೆ. ಒಟ್ನಲ್ಲಿ ಬದುಕಿ ಬಾಳಬೇಕಿದ್ದ ಹೆಣ್ಣುಮಗಳು ಹೆತ್ತವರ ಕಣ್ಮುಂದೆಯೇ ದುರಂತ ಅಂತ್ಯ ಕಂಡಿದ್ದಾಳೆ. ಭಾಗ್ಯಶ್ರೀ ಕೊಲೆ ಜಿದ್ದಿಗಾಗಿ ನಡೀತ ಇಲ್ಲ ಬೇರೆ ಕಾರಣ ಆಗಿತ್ತ ಅನ್ನೋದು ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಅವರಿಬ್ರು ಪ್ರಾಣ ಸ್ನೇಹಿತರು. ಒಟ್ಟಿಗೆ ಪೊಲೀಸ್ ಕೆಲಸಕ್ಕೂ ಸೇರಿದ್ರು. ಗೆಳೆಯನನ್ನ ನೋಡದೆ ತುಂಬಾ ದಿನ ಆಯ್ತು ಅಂತ ಹಾವೇರಿಯಿಂದ ಕೊಪ್ಪಳಕ್ಕೆ ಹೋದವ ಗೆಳೆಯನ ಜೊತೆ ಇಡೀ ದಿನ ಕಳೆದಿದ್ದ. ಇನ್ನೇನು ವಾಪಸ್ ಬರಬೇಕು ಅನ್ನೋ ಹೊತ್ತಲ್ಲೇ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಮದುವೆಯ ಕನಸು ಕಂಡವರು ಸೇರಿದ್ದು ಮಸಣ. ಗೆಳೆಯನ ಭೇಟಿಗೆ ಹೋದಾಗ ನಡೆಯಿತು ದುರಂತ. ಒಮ್ಮೊಮ್ಮೆ ಈ ಕಲ್ಲು ರೂಪದ ಭಗವಂತ ನಿಜಕ್ಕೂ ಕಲ್ಲಾಗಿ ಬಿಡ್ತಾನೆ.
ಬದುಕಿ ಬಾಳಬೇಕಿದ್ದವರ ಕನಸನ್ನ ಅರ್ಧ ದಾರಿಯಲ್ಲಿ ಚಿವಟಿ ಹಾಕ್ತಾನೆ. ಇವರಿಬ್ಬರ ವಿಷಯದಲ್ಲಿ ಆಗಿದ್ದೂ ಇದೆ. ಕೈಯಲ್ಲಿ ಸರ್ಕಾರಿ ಕೆಲಸವಿತ್ತು, ಹೊಸದಾಗಿ ಮನೆಯನ್ನು ಕಟ್ಟಿಸಿದ್ರು. ಮನೆಯಲ್ಲಿ ಹೆಣ್ಣು ನೋಡಿದ್ದ ಹೆತ್ತವರು ಎಂಗೇಜ್ಮೆಂಟ್ ಕೂಡ ಮಾಡಿದ್ರು. ಇನ್ನೇನು ಕೆಲವೇ ದಿನಗಳು ಕಳೆದು ಹೋಗಿದ್ರೆ ಅದ್ದೂರಿಯಾಗಿ ಮದುವೆಯೂ ಆಗ್ತಿತ್ತು. ಆದ್ರೆ ಅಪಘಾತದ ರೂಪದಲ್ಲಿ ಬಂದ ಯಮರಾಯ ದುರಂತ ಅಂತ್ಯ ಹಾಡಿದ್ದಾನೆ. ಗೆಳೆಯನನ್ನ ನೋಡದೆ ತುಂಬಾ ದಿನವಾಯ್ತು ಅಂತ ಗೆಳೆಯನ ಮಾತನಾಡಿಸೋದಕ್ಕೆ ಹೋದಾಗಲೇ ನಡೆಯಬಾರದ ಘಟನೆ ನಡೆದು ಹೋಗಿದೆ. ವಿಧಿಯ ಮೋಸದ ಸಂಚಿಗೆ 3 ಬಲಿಯಾಗಿದ್ದಾರೆ. ಗದಗ ತಾಲೂಕಿನ ಹರ್ಲಾಪುರ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 67ರಲ್ಲಿ ಘೋರಾತಿ ಘೋರ ಅಪಘಾತ ಸಂಭವಿಸಿದೆ. ಈತನ ಹೆಸರು ಅರ್ಜುನ್. ಹಾವೇರಿ ಜಿಲ್ಲಾ ಪೊಲೀಸ್ ಇಲಾಖೆಯ ವೈರ್ಲೆಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ. ಈತನ ಸ್ನೇಹಿತನೇ ವೀರಣ್ಣ ಉಪ್ಪಾರ. ಈತ ಕೂಡ ಕೊಪ್ಪಳದಲ್ಲಿ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ. ಇಬ್ಬರು ಜೀವಕ್ಕೆ ಜೀವ ಅನ್ನುವಂತಹ ಗೆಳೆಯರು. ಆದ್ರೆ ಇತ್ತೀಚೆಗೆ ಇಬ್ಬರು ಮೀಟ್ ಆಗಿರ್ಲಿಲ್ಲ. ಹೀಗಾಗಿ ಗೆಳೆಯನನ್ನ ಮಾತನಾಡಿಸ್ಕೊಂಡು ಬರೋಣ ಅಂತ ಅರ್ಜುನ್ ತನ್ನ ಚಿಕ್ಕಪ್ಪನನ್ನ ಕರ್ಕೊಂಡು ಕೊಪ್ಪಳಕ್ಕೆ ಹೋಗಿದ್ದ. ತುಂಬಾ ದಿನಗಳ ನಂತರ ಗೆಳೆಯರು ಭೇಟಿಯಾಗಿದ್ದಕ್ಕೆ ತುಂಬಾನೇ ಖುಷಿಯಾಗಿದ್ರು. ಒಟ್ಟೊಟ್ಟಿಗೆ ಊಟ ಮಾಡಿ ಇಡೀ ದಿನ ಒಟ್ಟಿಗೆ ಕಾಲ ಕಳೆದಿದ್ರು. ಇನ್ನೇನು ಸಂಜೆ ಆಗ್ತಿದ್ದಂತೆ ಅರ್ಜುನ್ ಊರಿಗೆ ಹೋಗೋದಕ್ಕೆ ರೆಡಿಯಾಗಿದ್ದ. ಹೀಗಾಗಿ ನಾನು ಗದಗದವರೆಗೂ ಬರ್ತೀನಿ, ನಿಮ್ಮನ್ನ ಕಳಿಸಿ ವಾಪಸ್ ಹೋಗ್ತೀನಿ ಅಂತ ಅರ್ಜುನ್ ಹಾಗೂ ರವಿ ಜೊತೆ ವೀರಣ್ಣ ಕೂಡ ಹೋಗಿದ್ದ. ಇದೇ ಈ 3 ಕೊನೆಯ ಪಯಣ. ಖುಷಿಯಾಗಿ ಹೊರಟವರು ದಾರಿ ಮಧ್ಯೆಯೇ ದುರಂತ ಅಂತ್ಯ ಕಂಡಿದ್ದಾರೆ. ಅವ್ರವ್ರು ಕೂಡ ಹೋಗಿದ್ರು ಅಲ್ಲಿ ಕೊಪ್ಪಳದಿಂದ ಬಂದು ಅದನ್ನ ಗದಿ ಮಠನ ಬಿಟ್ಟು ಮತ್ತೆ ಹೊಳ್ಳಿತ್ತು ವಾಪಸ್ ಊರಿಗೆ ಬರತ್ರಿ. ಬರೋ ಮುನ್ನ ಈ ನಮನಿ ಆಕ್ಸಿಡೆಂಟ್ ಆಗಿ ದೇವ್ರು ಕರ್ಕೊಂಬಿಟ್ರಿ. ಅದನ್ನು ಲಗ್ನ ಆಯ್ತು ರೀ, ಈ ವರ್ಷ ಇತ್ತು ರೀ. ಇತ್ತ ಮನೆ ಕಟ್ಟಿ ರೊಕ್ಕದ್ದೆಲ್ಲ ಸಮಸ್ಯೆ ಇರ್ತಲ್ರಿ. ಹಾಗಾಗಿ ಈ ವರ್ಷ ಮಾಡ್ಬೇಕಂತ ಬಿಟ್ಟಿದ್ದು ರೀ. ಏನು ಈ ದೇವ್ರು ಕರ್ಕೊಂಬಿಟ್ರಿ. ಕೊಪ್ಪಳದಿಂದ ಹೊರಟವರು 42 ಕಿಲೋಮೀಟರ್ ದೂರ ಬಂದಿದ್ರು. ಇನ್ನೇನು 19 ಕಿಲೋಮೀಟರ್ ಹೋಗಿದ್ರೆ ಗದಗ ರೀಚ್ ಆಗ್ತಿದ್ರು. ಆದ್ರೆ ಹರ್ಲಾಪುರ ಗ್ರಾಮದ ಬಳಿ ಹೋಗ್ತಾ ಇದ್ದಂತೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಒಮ್ಮೆಲೆ ಕಾರಿನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದರೆ ಪಲ್ಟಿ ಹೊಡೆದ ಕಾರು ಮುಂದೆ ಬರ್ತಿದ್ದ ಬಸ್ಗೆ ಗುತ್ತಿದ್ದಂತೆ ಕಾರ್ನಲ್ಲಿದ್ದ 3 ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ. ತುಂಬ ಸ್ಪೀಡಲ್ಲಿತ್ತು ಸರ್ ಅದು. ಆ ಕಡೆಯಿಂದ ಬಂದು ಗಾಡಿ ಜಂಪ್ ಆಗಿ ಈ ಫಿಲ್ಮಲ್ಲೆಲ್ಲ ವಿಲಿ ಹೊಡಿತಾರಲ್ಲ ಸರ್, ಆ ಥರ ಬಂದು ಜಂಪ್ ಆಗಿ ಹೊಡೆದಿದೆ ಸರ್. ಅದು ಭಾರಿ ಸ್ಪೀಡ್ ಇತ್ತು ಸರ್ ಅದು. ಅಲ್ಲಿ ಕಾರಲ್ಲಿ 3 ಜನ ಇದ್ದರು ಸರ್. ನಮ್ಮ ಬಸ್ಸಲ್ಲಿ ಒಂದು 27-30 ಜನ ಇದ್ದರು ಸರ್. ಅವ್ರಿಗೆ ನಮ್ಮ ಬಸ್ನವ್ರಿಗೆ ಯಾರಿಗೂ ಏನಾಗಿಲ್ಲ, ಸಣ್ಣ ಪುಟ್ಟ ಇದು ಆಗಿದೆ ಸರ್. ಅವರು ಬಂದು ನೋಡ್ಬೇಕಾದ್ರೆ 3 ಜನ ಸ್ಪಾಟ್ ಆಗಿದ್ದರು. ಅರ್ಜುನ್ ಹಾಗೂ ವೀರಣ್ಣ ಪೊಲೀಸ್ ಇಲಾಖೆಗೆ ಸೇರಿ 7 ವರ್ಷವಾಗಿತ್ತು. ಹೊಸದಾಗಿ ಮನೆ ಕಟ್ಟಿದವರು ಮದುವೆಯಾಗೋದಕ್ಕೂ ರೆಡಿಯಾಗಿದ್ರು. ಕೆಲ ದಿನಗಳ ಹಿಂದೆಯಷ್ಟೇ ಇಬ್ಬರಿಗೂ ಕೂಡ ಎಂಗೇಜ್ಮೆಂಟ್ ಆಗಿತ್ತು. ಹೀಗಾಗಿ ಇನ್ನೇನು ಹಸಿಮಣೆ ಏರ್ಬೇಕು ಅಂದ್ಕೊಂಡು 16 ಕನಸನ್ನ ಕಂಡಿದ್ರು. ಆದ್ರೆ ವಿಧಿಯ ಮೋಸದಾಟಕ್ಕೆ ಕನಸುಗಳೆಲ್ಲವೂ ನುಚ್ಚು ನೂರಾಗಿವೆ. ಏನಿಲ್ಲ ಸರ್, 2 ತಿಂಗಳ ಫಿಕ್ಸ್ ಆಗಿತ್ತು ಅವ್ನಿಗೆ ಮದುವೆ. ಅಂದ್ರೆ ಈಗ ಎಂಗೇಜ್ಮೆಂಟ್ ಆಗಿದೆ ಸರ್. ಅದಕ್ಕಿಂತ ಬಿಫೋರ್ ಏನೇನಿಲ್ಲ ಸರ್. ಒಳ್ಳೆ ಮನುಷ್ಯ ಸರ್, ಒಳ್ಳೆ ಜಬರ್ದಸ್ತ್, ಊರಾಗೆಲ್ಲ ಗೌರವ ಇಟ್ಕೊಂಡವನು, ಒಳ್ಳೆ ಒಂದು ನೇಚರ್ ಇರ್ತಕ್ಕಂಥ ಹುಡುಗ ಸರ್. ಹೊಸ ಜೀವನ ಪ್ರಾರಂಭ ಮಾಡೋ ಟೈಮಿಗೆ ಇದು ಈ ಥರ ಘಟನೆ ಆಗಿದೆ ಸರ್. ಅದು ಒಟ್ನಲ್ಲಿ ಬದುಕಿ ಬಾಳಬೇಕಿದ್ದವರು ಭಗವಂತನ ಮೋಸದಾಟಕ್ಕೆ ಬಲಿಯಾಗಿದ್ದಾರೆ. ಸ್ನೇಹಿತನನ್ನ ಮಾತನಾಡಿಸೋದಕ್ಕೆ ಅಂತ ಹೋಗಿದ್ದೇ 3 ಪಾಲಿಗೆ ಕರಾಳವಾಗಿದೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ. ಧರ್ಮಸ್ಥಳದ ಬುರುಡೆ ಪ್ರಕರಣ ರೋಚಕ ಹಂತಕ್ಕೆ ಬಂದು ನಿಂತಿದೆ. ಬಂಗ್ಲೆಗುಡ್ಡದಲ್ಲಿ 7 ಬುರುಡೆ ಪತ್ತೆ ಹಚ್ಚಿರುವಂತಹ ಎಸ್ಐಟಿ ಮೂಳೆ ಹುಡುಕಾಟಕ್ಕೆ ಬ್ರೇಕ್ ಅನ್ನ ಹಾಕಿದೆ. ಇನ್ನೊಂದು ಕಡೆ ಮಹೇಶ್ ತಿಮರೋಡಿಗೆ ಏರ್ ಗನ್ ಸಂಕಷ್ಟ ಶುರುವಾಗಿದೆ. ರೋಚಕ ಘಟ್ಟ ತಲುಪಿದೆ ಬಂಗ್ಲೆಗುಡ್ಡ ರಹಸ್ಯ. 7 ಸ್ಥಳ, 7 ಬುರುಡೆ, ಬಂಗ್ಲೆಗುಡ್ಡ ಶೋಧಕ್ಕೆ ಬ್ರೇಕ್. ಧರ್ಮಸ್ಥಳದಲ್ಲಿ ಶುರುವಾಗಿರೋ ಬುರುಡೆ ರಹಸ್ಯಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಚಿನ್ನಯ್ಯ ಜೈಲು ಸೇರ್ತಿದ್ದಂತೆ ಬುರುಡೆ ಮರ್ಮಕ್ಕೆ ಬ್ರೇಕ್ ಬಿತ್ತ ಅನ್ನೋ ಹೊತ್ತಲ್ಲೇ ಬಂಗ್ಲೆಗುಡ್ಡದ ರಹಸ್ಯ ಬಿಚ್ಚಿಕೊಂಡಿತ್ತು.
ಸೌಜನ್ಯ ಮಾವ ನೀಡಿದ ಹೇಳಿಕೆಯನ್ನ ಮುಂದಿಟ್ಕೊಂಡು ಮೂಲೆ ಮೂಲೆ ಜಾಲಾಡಿದ್ರು. ಕಳೆದ 2 ದಿನಗಳಿಂದ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ಸಹ ನಡೆಸಲಾಗಿತ್ತು. ಈ ವೇಳೆ 7 ಬುರುಡೆ ಜೊತೆಗೆ 100 ಮೂಳೆಗಳು ಪತ್ತೆಯಾಗಿದ್ವು. ಹೀಗಾಗಿ ಇಡೀ ಪ್ರಕರಣಕ್ಕೆ ಹೊಸ ಆಯಾಮ ಸಿಗೋದಕ್ಕೆ ಶುರುವಾಗಿತ್ತು. ಇದರ ಬೆನ್ನಲ್ಲೇ ಈಗ ಬಂಗ್ಲೆಗುಡ್ಡದ ಶೋಧಕ್ಕೆ ಬ್ರೇಕ್ ಹಾಕಲಾಗಿದೆ. ಬಂಗ್ಲೆಗುಡ್ಡದಲ್ಲಿ 7 ಬುರುಡೆಗಳು ಸಿಕ್ತಿದ್ದಂತೆ ತನಿಖೆಯ ತೀವ್ರತೆ ಬದಲಾಗಿದೆ. ವಿಠ್ಠಲ್ ಗೌಡ ತೋರಿಸಿದ 7 ಜಾಗದಲ್ಲಿ ಜಾಲಾಡಿರೋ ಎಸ್ಐಟಿ ಬುರುಡೆ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಬುರುಡೆ ಜೊತೆಗೆ ಮೂಳೆ ಹಾಗೂ ಮಣ್ಣನ್ನು ಪರೀಕ್ಷೆಗೆ ಕಳುಹಿಸಲಾಗಿದ್ದು ಎಫ್ಎಸ್ಎಲ್ ವರದಿ ಬಂದ ನಂತರವೇ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲು ಪ್ಲಾನ್ ಮಾಡಿದ್ದಾರೆ. ಇದರ ಮಧ್ಯೆ ಎಸ್ಐಟಿ ಅಧಿಕಾರಿಗಳೇ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಮುಂದಾಗಿದೆ. ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರ ಸಿಕ್ಕ ವಿಚಾರಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುವುದಕ್ಕೆ ಎಸ್ಐಟಿ ಮುಂದಾಗಿದೆ. ಅನುಮಾನಾಸ್ಪದ ಅಸ್ಥಿ ಪಂಜರಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅಸಹಜ ಸಾವು ಪ್ರಕರಣ ಪತ್ತೆ ಎಂದು ಎಸ್ಐಟಿ ದೂರು ನೀಡಲಿದೆ. ಅಸ್ಥಿ ಪಂಜರಗಳು ಯಾರದ್ದು ಎಂಬುದರ ಗುರುತು ಪತ್ತೆಗೆ ದೂರು ದಾಖಲಿಸಲು ಮುಂದಾಗಿದ್ದು ಈಗಾಗಲೇ ಒಂದು ಅಸ್ಥಿ ಪಂಜರ ಕೊಡಗು ಮೂಲದ ಅಯ್ಯಪ್ಪರದ್ದು ಅನ್ನೋದು ಬಹುತೇಕ ಖಚಿತವಾಗಿದೆ. ಇನ್ನುಳಿದ 6 ಅಸ್ಥಿ ಪಂಜರದ ಗುರುತು ಪತ್ತೆಗೆ ಎಸ್ಐಟಿ ಶತಪ್ರಯತ್ನ ಮಾಡುತ್ತಿದೆ. ಇನ್ನು ಬಂಗ್ಲೆಗುಡ್ಡದ ಬುರುಡೆ ರಹಸ್ಯ ಕೆದಕ್ತಿರೋ ಹೊತ್ತಲ್ಲೇ ತಿಮರೋಡಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಮನೆಯಲ್ಲಿ ಏರ್ಗನ್ ಇಟ್ಕೊಂಡಿದ್ದಕ್ಕೆ ಕಂಟಕವಾಗೋ ಹಾಗೆ ಕಾಣ್ತಿದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಶಸ್ತ್ರಾಸ್ತ್ರಗಳು ಸಂಕಷ್ಟ ತಂದಿಟ್ಟಂತೆ ಕಾಣ್ತಿದೆ. ತಿಮರೋಡಿ ಮನೆಯಲ್ಲಿ ಮಹಜರು ಮಾಡಿದಾಗ ಶಸ್ತ್ರಾಸ್ತ್ರಗಳು ಸಿಕ್ಕಿದ್ವು. 2 ತಲವಾರು, 1 ಬಂದೂಕು ಸೇರಿದಂತೆ 44 ಸ್ವತ್ತುಗಳನ್ನ ಎಸ್ಐಟಿ ವಶಪಡಿಸಿಕೊಂಡಿತ್ತು. ಹೀಗಾಗಿ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಬೆಳ್ತಂಗಡಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ತಿಮರೋಡಿ ಲೈಸೆನ್ಸ್ ಹೊಂದಿದ್ದಾರೆಯೇ ಇಲ್ಲವೇ ಎಂಬುದನ್ನು ಪೊಲೀಸರು ಪರಿಶೀಲಿಸಲು ಮುಂದಾಗಿದ್ದು ಬಂದೂಕಿನ ಪರವಾನಗಿ ತೋರಿಸದೇ ಇದ್ದರೆ ತಿಮರೋಡಿ ವಿರುದ್ಧ ಕ್ರಮವಾಗುವ ಸಾಧ್ಯತೆ ಇದೆ. ಹೀಗಾಗಿ ನೋಟಿಸ್ ನೀಡೋದಕ್ಕೆ ಅಂತ ಉಜಿರೆಯ ತಿಮರೋಡಿ ಮನೆಗೆ ಬೆಳ್ತಂಗಡಿ ಪೊಲೀಸರು ಹೋಗಿದ್ರು. ಆದ್ರೆ ಮನೆಯಲ್ಲಿ ಮಹೇಶ್ ಶೆಟ್ಟಿ ಇರದ ಕಾರಣಕ್ಕೆ ಮನೆಯ ಗೋಡೆಗೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಸಂಬಂಧ ಧರ್ಮಸ್ಥಳದ 2 ಗ್ರಾಮಸ್ಥರನ್ನ ಎಸ್ಐಟಿ ವಿಚಾರಣೆ ನಡೆಸಿದೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ ರಾವ್ ಹಾಗೂ ಮಾಜಿ ಅಧ್ಯಕ್ಷ ಕೇಶವಗೌಡ ಶವ ಹೂತಿಟ್ಟ ಪ್ರಕರಣದ ಬಗ್ಗೆ ಹಲವು ಹೇಳಿಕೆ ನೀಡಿದ್ರು. ಹೀಗಾಗಿಯೇ ವಿಚಾರಣೆ ನಡೆಸಿದ್ದಾರೆ. ಒಟ್ನಲ್ಲಿ ಬುರುಡೆ ಹಿಂದೆ ಬಿದ್ದಿರೋ ಎಸ್ಐಟಿ ತ್ವರಿತಗತಿಯ ತನಿಖೆ ನಡೆಸುತ್ತಿದ್ದು ಸದ್ಯದಲ್ಲೇ ಬುರುಡೆ ರಹಸ್ಯ ತೆರೆದುಕೊಳ್ಳಲಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರು ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ದಾರೆ. ಪಕ್ಷ ಭೇದ ಮರೆತು ಒಂದಾಗಿದ್ದ ಕೈ ಕಮಲ ನಾಯಕರು ಲಿಂಗಾಯತ ಏಕತಾ ಸಮಾವೇಶದ ಹೆಸರಲ್ಲಿ ಕಹಳೆ ಮೊಳಗಿಸಿದ್ದಾರೆ. ರಾಜ್ಯದಲ್ಲಿ ಜಾತಿ ಸಮೀಕ್ಷೆಗೆ ಸರ್ಕಾರ ಮುಂದಾಗಿದ್ದೇ ಆಗಿದ್ದು ಜಾತಿಯ ಜ್ವಾಲೆ ಧಗಧಗಿಸ್ತಿದೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಮಾಡ್ತೀವಿ ಅಂತಿರೋ ಸರ್ಕಾರದ ವಿರುದ್ಧ ದೊಡ್ಡ ಅಸಮಾಧಾನ ಸೃಷ್ಟಿಯಾಗಿದೆ. ಜಾತಿ ಜೇನುಗೂಡಿಗೆ ಕೈ ಹಾಕಿರೋ ಸಿದ್ದರಾಮಯ್ಯನವರಿಗೆ ಇದು ತಲೆನೋವಾಗಿರೋದು ಸುಳ್ಳಲ್ಲ. ಯಾಕಂದ್ರೆ ಸ್ವಪಕ್ಷದಲ್ಲೇ ಪರ ವಿರೋಧ ಚರ್ಚೆಯಾಗ್ತಿದೆ. ಸಚಿವ ಸಂಪುಟದಲ್ಲೂ ಬಹುತೇಕ ಸಚಿವರು ಗರಂ ಆಗಿದ್ರು. ಸ್ವಾಮೀಜಿಗಳು ಕೂಡ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ರು. ಇದರ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ಬೃಹತ್ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ನಡೆದಿದೆ. ಹುಬ್ಬಳ್ಳಿಯಲ್ಲಿ ರಂಭಾಪುರಿ ಶ್ರೀ ಹಾಗೂ ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. 3000 ಮಠದಿಂದ ಆರಂಭವಾದ ಮೆರವಣಿಗೆ ನೆಹರು ಮೈದಾನದಲ್ಲಿ ಆಯೋಜಿಸಿದ್ದ ಸಮಾವೇಶಕ್ಕೆ ಬಂದು ನಿಲ್ತಿದ್ದಂತೆ ಸಾವಿರಾರು ಜನ ಸೇರಿದ್ರು. ಈ ವೇಳೆ ಬರೀ ಸ್ವಾಮೀಜಿಗಳು ಮಾತ್ರವಲ್ಲ, ಕೈ ಕಮಲ ಪಕ್ಷದ ಲಿಂಗಾಯತ ನಾಯಕರು ಕೂಡ ಭಾಗಿಯಾಗಿದ್ರು. ಪಕ್ಷ ಭೇದ ಮರೆತು ವೀರಶೈವ ಲಿಂಗಾಯತ ಏಕತಾ ಸಮಾವೇಶದ ಕಹಳೆ ಮೊಳಗಿಸಿದ್ರು. ಈ ವೇಳೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ನಮೂದಿಸಿ ವೀರಶೈವ ಲಿಂಗಾಯತ ಸಮಾಜ ಕವಲು ದಾರಿಯಲ್ಲಿದೆ.
ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹೊರಗಿಟ್ಟು ಎಲ್ಲರೂ ಒಂದಾಗಬೇಕು ಅಂತ ಕರೆ ಕೊಟ್ರು. ಇದಕ್ಕೆ ಧ್ವನಿ ಕೂಡಿಸಿದ ಬಸವರಾಜ ಬೊಮ್ಮಾಯಿ ಹಾಗೂ ಜಗದೀಶ್ ಶೆಟ್ಟರ್, ನಾವು ಒಗ್ಗಟ್ಟಾಗಿದ್ರೆ ನಮ್ಮನ್ನ ಯಾರೂ ಮುಟ್ಟೋ ಸಾಹಸ ಮಾಡಲ್ಲ ಅಂದ್ರು. ಇವತ್ತೆಲ್ಲ ಸಮುದಾಯದವರ ಹಿರಿಯರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಇವತ್ತು ಧರ್ಮದ ಕಾಲಂನಲ್ಲಿ ಇವತ್ತು ವೀರಶೈವ ಲಿಂಗಾಯತ ಅಥವಾ ಇವತ್ತಿಲ್ಲಿರುವಂಥದ್ದು ಏನು ತಮ್ಮ ತಮ್ಮ ವಿವೇಚನೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಧರ್ಮದ ಕಾಲಂನಲ್ಲಿ ಹೆಸರನ್ನು ಬರೆಸಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಮಾತನ್ನು ನಾನು ಮಹಾಸಭೆ ಪರವಾಗಿ ಮತ್ತು ಶಾಮನೂರು ಶಿವಶಂಕರಪ್ಪನವರ ಅಪ್ಪಣೆಯಿಂದ ಅದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸಹನಾ ಗುಣವೇ ನಮಗೆ ದೌರ್ಬಲ್ಯ ಆಗ್ತದೆ. ನಮ್ಮಲ್ಲಿ ಒಕ್ಕಟ್ಟಿದ್ರೆ, ನಮ್ಮಲ್ಲಿ ಭಾವನೆಗಳು ಒಂದಾಗಿದ್ರೆ, ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಒಂದು ಧ್ವನಿಯಾಗಿ ನಿಂತರೆ ಯಾರೂ ಕೂಡ ನಮ್ಮನ್ನ ಮುಟ್ಟುವ ಸಾಹಸ ಮಾಡುವುದಿಲ್ಲ. ಈ ಒಂದು ವೀರಶೈವ ಲಿಂಗಾಯತ ಸಮಾಜ ಈ ಒಂದಾಗಿ ಕೆಲಸ ಮಾಡಿದಾಗ ಸಮಾಜಕ್ಕೆ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯವೇ. ಇನ್ನು ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ಆರೋಪ ಪ್ರತ್ಯಾರೋಪವು ಜೋರಾಗೇ ಇತ್ತು. ರಾಜ್ಯಸಭಾ ಸದಸ್ಯ ಮನೋಹರ್ ದೋಂಡೆ ಭಾಷಣಕ್ಕೆ ಕಮಲ ನಾಯಕರು ಕೆರಳಿ ಕೆಂಡವಾದ್ರು. ಅಮಿತ್ ಶಾ ಹೆಸರು ಪ್ರಸ್ತಾಪ ಆಗಿದ್ದಕ್ಕೆ ವೇದಿಕೆ ಮೇಲೆಯೇ ಸಿಟ್ಟನ್ನ ಹೊರಹಾಕಿದ್ರು. ಒಟ್ನಲ್ಲಿ ವೀರಶೈವ ಲಿಂಗಾಯತರು ಒಗ್ಗಟ್ಟಿನ ಕಹಳೆ ಮೊಳಗಿಸಿದ್ದು ರಾಜ್ಯದಲ್ಲಿ ಜಾತಿ ಜ್ವಾಲೆ ಎದ್ದಿರೋದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.